ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಈ ವ್ಲಾಗ್ ಪೂರ್ತಿ ರಿಯಾನ್ಶಿನೇ ಇರ್ತಾಳೆ. ಏನು ಗುಮ್ಮಂತ ಇದ್ದಾಳೆ ಅಂದ್ಕೊಂಡಿದ್ದೀರಾ? ಅವಳು ಯಾಕೆ ಗುಮ್ಮಂತ ಇದ್ದಾಳೆ ಅಂತ ಹೇಳ್ತೀನಿ. ಅವಳು ಕೋಪದಲ್ಲೇ ಇರಲಿ ಅಂತ ನಾನು ಬ್ರೇಕ್ಫಾಸ್ಟ್ ಮಾಡಿಕೊಂಡೆ. ಆಮೇಲೆ ಔಟ್ಫಿಟ್ ಚೇಂಜ್ ಮಾಡಿದೆ. ಜುಟ್ಟಾಕ್ಸ್ಕೋಬೇಕಾದ್ರೆ ಇಷ್ಟ ಇರಲಿಲ್ಲ ಮೇಡಮ್ಗೆ. ಔಟ್ಫಿಟ್ ಚೇಂಜ್ ಮಾಡಾದ್ಮೇಲೆ ಫುಲ್ ಖುಷ್. ಆ್ಯಕ್ಚುಲಿ ನಾವು ಹೊರಟಿದ್ದು ಅವಳ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ನ ಬಟ್ಟೆ ತೊಗೊಂಬರೋಕ್ಕೆ ಅಂತ. ಅದಕ್ಕೆ ಇಬ್ಬರು ರೆಡಿಯಾಗಿ ಆಚೆ ಹೊರಟ್ವಿ. ಆಬ್ವಿಯಸ್ಲಿ ನಾವು ಸುಮ್ಮನೆ ಆಚೆ ಅಂತೂ ಹೋಗಲ್ಲ, ಏನಾದ್ರು ಒಂದು ಪ್ಲ್ಯಾನ್ ಮಾಡಿಕೊಂಡೇ ಹೋಗ್ತೀವಿ. ಅಲ್ಲಿ ಬಟ್ಟೆ ಈಸ್ಕೊಂಡು ವಾಪಸ್ ಡಾಮಿನೋಸಲ್ಲಿ ಲ್ಯಾಂಡಪ್ ಆದ್ವಿ. ನಮ್ಮ ಅಕ್ಕ ಜೊತೆ ವಿಡಿಯೋ ಕಾಲಲ್ಲಿ ಇತ್ಕೊಂಡು ಮಾತಾಡಿಕೊಂಡು ಹಾಗೆ ಒಂದು ಸ್ಲೈಟ್ ನಮ್ಮ ಮೂಮೆಂಟ್ನ ರೆಕಾರ್ಡ್ ಮಾಡಿಕೊಂಡೆ. ವಾಪಸ್ಸು ಅಕ್ಕ ಒಂದು ಕೆಲಸ ಹೇಳಿದ್ಲು, ಗ್ರಾಮ ಪಂಚಾಯತಿ ಆಫೀಸಲ್ಲಿ ಕೆಲವೊಂದು ಕೆಲಸ ಮುಗಿಸ್ಬೇಕು ಅಂತ. ಅಲ್ಲಿಗೆ ಹೋದ್ವಿ. ಅದು ನೋಡಿದ್ರೆ ಆಫೀಸ್ ಕ್ಲೋಸ್ ಆಗಿತ್ತು. ಆಮೇಲೆ ರಿಲಯನ್ಸಿಗೆ ಬಂದ್ವಿ. ಅಲ್ಲಿರೋರೆಲ್ಲ ಇವಳನ್ನೇ ಮಾತಾಡಿಸ್ತಾರೆ. ಆಮೇಲೆ ಗೇಟ್ ತೆಗಿ ಅಂದರೆ ಗೇಟ್ಗೆ ಒಂದು ಗುದ್ದಿದ್ಲು ನನ್ನ ಮಗಳು. ಸೊ ಅಟ್ ಲಾಸ್ಟ್ ಅವಳು ನೀನೇ ಬಂದು ತೆಗಿ, ನನ್ನ ಕೈಲಿ ಆಗಲ್ಲ ಅನ್ನೋ ಫ್ರಸ್ಟ್ರೇಟ್ ಲೆವೆಲಲ್ಲಿದ್ಲು. ಹೀಗಿತ್ತು ನಮ್ಮ ಒಂದು ಡೇ. ಇಷ್ಟ